ವಂದಿಸುತ್ತಾ ಇದು ಬಹಳ ಒಂದು ದುಃಖ ತರುವಂತ ವಿಷಯ ಮತ್ತು ಇದು ನಮಗ ಹೆಂಗ ಅನಿಸ್ಲತ್ತದ ಅಂತಂದ್ರ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಮತ್ತು ವಿಶೇಷವಾಗಿ ಆಳಂದದಾಗ ಹಿಂದೂಗಳ ಮೇಲೆ ಏನು ಮಾಡಿದ್ರು ಕೂಡ ನಡೀತದ ಅಂತ ಅನ್ನೋ ಒಂದು ಮನಸ್ಥಿತಿ ಇವ್ರಿಗೆ ಬಂದದ ಅಂತ ನಮಗೆ ಅನಿಸ್ತದ. ನಾವು ಸುಮಾರು 3 ದಿವಸದಿಂದ ಅವತ್ತೇನು ಮೂರ್ತಿ ಸ್ಥಾಪನೆ ಆಯ್ತು ಅವತ್ತ ಹಿಂಗ್ ಬರ್ಲಿಗತ್ತಾರ ಅಂತಂದು ಗೊತ್ತಾಯ್ತು. ನನಗ ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿದ್ನ, ಇಲ್ಲ ಅದು ಸ್ವಲ್ಪ ವಿವಾದ ಅದ ರೀ, ಅದು ವಕ್ಫ್ ಜಮೀನ್ ಅದಾನೋ ಏನ್ ಸರ್ಕಾರ ಜಮೀನ್ ಅದಾನೋ ಸರ್ವೆ ಮಾಡ್ಬೇಕಾಗ್ಯದ, ಸರ್ವೆ ಮಾಡ್ತೀವಿ ಅಂತಂದು ನನಗೆ ಹೇಳಿದ್ರು. ನಾ ಹೇಳ್ದ ಅಲ್ಲಿ ಊರಂದ ಏನ್ ಮುಖಂಡ್ರ ಎಲ್ಲರನ್ನು ಕೂಡ ಅದೇ ಕೇಳಗತ್ತಾರ, ನೀವು ಸರ್ವೆ ಮಾಡ್ರಿ, ನಾವಂತೂ ಅದು ಜಾಗ ಸರ್ಕಾರದದ ಅಂತಂದು ಅಲ್ಲಿ ನಾವು ಮೂರ್ತಿ ಸ್ಥಾಪನೆ ಮಾಡೀವಿ. ಆದ್ರ ನಿಮಗೆ ಅನುಮಾನ ಇತ್ತು ಅಂತಂದ್ರೆ ನೀವು ಸರ್ವೆ ಮಾಡಿ ನಮಗ್ ತೋರಿಸ್ರಿ ಇದು ಯಾರ್ದು ಜಮೀನ್ ಬರ್ತದ ಅಂತಂದು, ಅದಕ್ಕೆ ನಾವು ಒಪ್ಕೋತೀವಿ ಅಂತಂದು ನಮ್ಮ ಎಲ್ಲ ಮುಖಂಡರು ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ಅವರಿಗೆ ಹೇಳ್ಯಾರ. ಆಯ್ತು ಅಂತಂದು ತಹಸೀಲ್ದಾರ್ ಅಲ್ಲಿ ಒಪ್ಕೊಂಡು ಏಕಾಏಕಿ ಸಾಯಂಕಾಲ ಅಲ್ಲಿ ಬಂದು ಅಲ್ಲಿ ಮೂರ್ತಿ ತೆಗೆಯುವಂತ ಕೆಲಸ ಮಾಡ್ಯಾರ. ಇದು ಅಲ್ಲಿ ಹೋಗಿ ಒಂದೊಬ್ರು ಪ್ರಶ್ನೆ ಮಾಡಿದಾಗ ನೀವು ಇದ್ರಾಗ ಬಂದ್ರಿ ಅಂತಂದ್ರೆ ನಿಮ್ ಮೇಲೆ ಕೇಸ್ ಹಾಕ್ತಿವಿ ಅಂತಂದು ಹೆದರ್ಸುವಂತ ಕೆಲಸ ಮಾಡ್ಯಾರ. ಒಳಗೆ ಹಾಕ್ತಿವಿ ಜೈಲ್ದಾಗ ಅಂತಂದು ಹೇಳ್ತಾರೆ. ನೀವು ಏನ್ ತಿಳ್ಕೊಂಡಿರಿ, ಆಳಂದದಾಗ ಬಸವಣ್ಣನ ಅನುಯಾಯಿಗಳು ಇದ್ದಷ್ಟು ಮತ್ತೆ ಯಾರು ಇಲ್ಲ. ನೀವು ಒಂದೇ ಅವರಿಗೆ ಕೈ ಹಚ್ಚಿದ್ರ ಇದು ನಿಮಗ ಬಹಳ ದೊಡ್ಡ ಒಂದು ಪರಿಣಾಮ ಎದುರಿಸಬೇಕಾಗ್ತದ. ಆಳಂದದಾಗ ಬಸವಣ್ಣನ ಅನುಯಾಯಿಗಳು ಅಂತಂದ್ರ ನಾವು ಬರೇ ಶಾಂತಿ ದೂತರಲ್ಲ, ನಮ್ಮ ಬುಡಕ ಕೈ ಹಾಕಿದ್ರ ನಾವು ನಿಮ್ಮ ಬುಡಕನು ಕೈ ಹಾಕ್ತಿವಿ ಅಂತ ಇವತ್ತು ನಾವು ನೀವು ಏನ್